ಕರ್ನಾಟಕ ರಾಜ್ಯೋತ್ಸವ ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಏನಂತ ಒಂದು ಕಮೆಂಟ್ ಹಾಕಿರಿ. ಇದರಲ್ಲಿ ಏನಿಲ್ಲ, ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಮಾಡಿದ್ರೆ ಬೆಂಡ್ ಆಗುತ್ತೆ. ಇಲ್ಲಿ ನೋಡಿ, ಈ ಗಾಡಿಗೆ ಹೋಗ ಇದು ಫಿಟ್ ಮಾಡಬೇಕು ನನ್ನ ಗಾಡಿಗೆ. ಗುರು ನೋಡಿ, ಹೊಸ ಗಾಡಿ ಬಿಚ್ಚವ್ರ ಈ ಥರ ಇರುತ್ತೆ ಒಳಗಡೆ ಎಲ್ಲ ಸಾಮಗ್ರಿ, ಏನು ಕ್ವಾಲಿಟಿ ಇಲ್ಲ. ಇಲ್ಲಿ ನೋಡಿ ಇವಾಗೇನು ಓಕೆ. ಅಲ್ಲ ಈ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಕೆ, ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ವೈಟ್ ಶರ್ಟು, ಇದು ಫ್ಲಾಗ್ದು ಟವಲು, ಗಾಡಿನೂ ನೈಟೆಲ್ಲ ನೀಟಾಗಿ ತೊಳೆದು ನೀಟಾಗಿ ಫ್ಲಾಗ್ ಎಲ್ಲ ಕಟ್ಟಿ ನೋಡ್ಬೋದು ಗಾಡಿ ಹೆಂಗೈತೆ ಅಂತ. ನೀಟಾಗಿ ತೊಳೆದು ಪಾಲಿಶ್ ಎಲ್ಲ ಮಾಡಿದೆ ಗುರು. ಟೈರಿಗೆ ಮಾತ್ರ ಮಾಡಿಲ್ಲ, ಟೈರಿಗೆ ಪಾಲಿಶ್ ಅದು ಸಿಗಿಲ್ಲ. ಇವಾಗ ಹೋಗಿ ಈಸ್ಕೊಂಡು ಟೈರಿಗೆ ಹಾಕ್ತೀನಿ. ಗಾಡಿ ನೋಡ್ಕೋಬೋದು ಹೆಂಗೈತೆ ಏನಂತ. ಸರಿನಾ? ಫ್ಲಾಗ್ ನೋಡಿ, ಫ್ಲಾಗು ಆರ್ತಾಯಿಲ್ಲ ಗುರು, ಗಾಳಿ ಬರ್ತಾಯಿಲ್ಲ. ಗಾಳಿ ಬಂದಿದ್ದರೆ ಆರ್ತಾ ಇದ್ದಿದ್ದು, ಗಾಳಿ ಬಂದಿಲ್ಲ. ಆದಷ್ಟು ಆರಾಗ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫ್ಲಾಗ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಗಾಡಿ ನಂಬರು ತೋರಿಸ್ತೀನಿ ನೋಡಿ, ಬಟ್ ಬ್ಲರ್ ಮಾಡ್ತೀನಿ ಗಾಡಿ ನಂಬರು. ನೋಡ್ಬೋದು ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ ಇವರು. ಸರಿನಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತು ಡ್ಯೂಟಿ ನೋಡಬೇಕು, ಬೀಳತ್ತೋ ಇಲ್ಲೋ ಗೊತ್ತಿಲ್ಲ ಗುರು. ಡ್ಯೂಟಿನ ಆನ್ ಮಾಡಿಲ್ಲ, ಇವಾಗ ಆನ್ ಮಾಡ್ತೀನಿ. ಡ್ಯೂಟಿ ಬೀಳತ್ತೋ ಇಲ್ಲೋ ಗೊತ್ತಿಲ್ಲ ಇವತ್ತಂತೂ, ನೋಡೋಣ. ಡ್ಯೂಟಿ ಬಿದ್ದರೆ ಮಾಡ್ತೀನಿ. ಸರಿನಾ? ಆನ್ ಮಾಡಿ ಇಕ್ತೀನಿ. ರ್ಯಾಪಿಡೋ ಆನ್ ಮಾಡ್ತೀನಿ ಫಸ್ಟೇ ರೀ. ರಿಯಾಕ್ಷನ್ ಅಂತೂ ಸಿಕ್ಕಾಪಟ್ಟೆ ಕ್ರೇಜಿ ಆಗೈತೆ, ಬಟ್ ರಿಯಾಕ್ಷನ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಕ್ಯಾಮ್ರಾ ಬೇರೆ ಇಟ್ಕೊಂಡು ರಿಯಾಕ್ಷನ್ ಮಾಡಬೇಕಂದ್ರೆ ಆಗಲ್ವಲ್ಲ, ಅದಕ್ಕೇ ನಮ್ಮ ಹತ್ರ ರ್ಯಾಪಿಡೋ ಊಬರ್ ಇವತ್ತು ಆರ್ಡ್ರು ಕೊಡೋಲ್ಲ, ಮೇ ಬಿ ನೋಡೋಣ. ಆನ್ ಮಾಡಿ ಇಕ್ಕೋಣ, ಕೊಟ್ಟರೆ ಮಾಡೋದು. ಇಲ್ಲೇ ಲೋಕಲಲ್ಲೇ ಮಾಡ್ತೀನಿ, ಮಧ್ಯಾಹ್ನವರೆಗೂ ಮಾಡ್ತೀನಿ ಅಷ್ಟೇ. ಇವಾಗ ಏನು ಸ್ಟಾರ್ಟ್ ಆಗೋದೆ 3 ಗಂಟೆ ಮೇಲೆ ಅರ್ನಿಂಗ್ಸು. ನೋಡೋಣ, ಇನ್ ಕೇಸ್ ಏನಾದರೂ ಬಿದ್ದರೆ ಮಾಡೋಣ. ಸರಿನಾ? ಇಲ್ಲಾಂದರೆ ಏನು ಸುತ್ತಾಡ್ತಾ ಇರೋದು ಅಷ್ಟೇ ಇವತ್ತು. ಪ್ಲ್ಯಾನ್ ಏನಿಲ್ಲ ಸದ್ಯಕ್ಕೆ. ಓಕೆ, ಹೆಂಗೈತೆ ಏನಂತ ಒಂದು ಕಮೆಂಟ್ ಆಗಿರೋ ಗುರು. ಇನ್ನೂ ಆರ್ಡ್ರ್ ಬಿದ್ದಿಲ್ಲ. ಸರಿನಾ? ಆರ್ಡ್ರ್ ಬಿದ್ದ ಮೇಲೆ ನಿಮಗೆ ಸಿಗ್ತೀನಿ. ಇದೆಲ್ಲ ನೋಡಿ, ಸ್ಟಿಕ್ಕರ್ ಕಿತ್ತಿದ್ನಲ್ಲ, ಈ ಕಿತ್ತಿದ ಮೇಲೆ ಎಲ್ಲ ಹೆಂಗೆ ತುಂಬ್ಕೊಂಡೈತೆ ಇದೆಲ್ಲ ನೋಡಿ. ಗಾಡಿ ನೋಡ್ಕೋಬೋದು. ಫ್ರಂಟ್ ನಂಬರ್ ನೋಡಿ, ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನನಗೆ. ಫ್ರಂಟು ಯೆಲ್ಲೋಗೆ ಬ್ಲ್ಯಾಕು, ಇಂಡಿಯಾ ಫ್ಲಾಗ್ ಕಲರು ನೋಡಿ, ಚೆನ್ನಾಗೈತಲ್ಲ. ಏನಂತೀರ ಒಂದು ಕಮೆಂಟ್ ಹಾಕಿರಿ. ಓಕೆ, ಯಾವುದೋ ಡ್ಯೂಟಿ ಬಿದ್ಮೇಲೆ ನಿಮಗೆ ನಾನು ಸಿಗ್ತೀನಿ, ಬನ್ನಿ. ನೋಡಿ, ಇಂಜನ್ ಫುಲ್ ಇದು ಇಷ್ಟೇ ಗುರು, ಏನಿರಲ್ಲ, ಸಿಂಪಲ್. ಇದು ಪೆಟ್ರೋಲ್ ಟ್ಯಾಂಕು, ಆ ಕಡೆ CNG ಕಿಟ್ಟು, ಇದು CNG ಟ್ಯಾಂಕು, ಬ್ಯಾಟ್ರಿ. ಏನು ಹೊಸ ಗಾಡಿ ಹೋಗೇನು ಆಲ್ಟ್ರೇಷನ್ ಮಾಡ್ತಾವ್ರೆ. ಇಷ್ಟೇ ಈಸಿಯಾಗಿ ಸಿಂಪಲ್ ಆಗಿರುತ್ತೆ ಗುರು. ಈ ಸಿಲಿಂಡರ್ ನೋಡಿ, ಇದೇ CNG ಸಿಲಿಂಡರ್. ಮತ್ತು ಇದು ತೋರಿಸ್ತೀನಿ ರೀ, ಇಲ್ಲಿ ನೋಡಿ, ಇಷ್ಟೇ, ಏನು ಕ್ವಾಲಿಟಿ ಇಲ್ಲ. ಇಲ್ಲಿ ನೋಡಿ ಸ್ಟ್ರೆಂತೇ ಇಲ್ಲ ಗುರು, ಇದರಲ್ಲಿ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಮಾಡಿದ್ರೆ ಬೆಂಡ್ ಆಗುತ್ತೆ. ಇಲ್ಲಿ ನೋಡಿ ಈ ಥರ ಐತೆ ಇದ್ರ ಕ್ವಾಲಿಟಿ. ಹೊಸ ಗಾಡಿ ಏನು ಬ್ರೋ, ಬೆಂಡ್ ಮಾಡಿದ್ರೆ ಬೆಂಡ್ ಆಗುತ್ತೆ. ಇಲ್ಲಿ ನೋಡಿಲ್ಲ, ಏನಿಲ್ಲ ಗಟ್ಟಿ ಅದು ಆಯ್ತು. ಅಲ್ಲಿ ಇದು ಬಾಯಿಲ್ ವೈಟ್ ಇದ್ರ ಗುರು. ಕ್ಲಚ್ ಔಟ್ ಹಾಕ್ಸ್ತೀನಿ ಹೊಸ ಗಾಡಿಗೆ, ಅಲ್ಲಿ ಹಾಕಿದ್ದೀನಿ ಗಾಡಿ. ಡ್ಯೂಟಿ ಅಂತೂ ಮಾಡ್ತಾ ಇಲ್ಲ ಗುರು, ಡ್ಯೂಟಿಗಳಿಲ್ಲ, ಮಾಡ್ತಾನೂ ಇಲ್ಲ. ಗಾಡಿ ಕ್ಲಚ್ ಔಟ್ರ್ ಒಂದು ಹಾಕ್ಸೋಣ. ಇದೇನೇ ಕ್ಲಚ್ ಔಟ್ರು, ಅಲ್ಲಿ ಬಸ್ ಹತ್ಕೊಂಡ್ಬಿಡು. ಈ ಗಾಡಿಗೆ ಹೋಗ ಇದು ಫಿಟ್ ಮಾಡಬೇಕು ನನ್ನ ಗಾಡಿಗೆ. ಓಕೆ, ಇದು ಫಿಟ್ ಮಾಡ್ಸೋಣ ಈಗ. ಕ್ಲಚ್ ಔಟ್ರ್ ಹಾಕ್ಸ್ತಾ ಇದ್ದೀನಿ. ಕ್ಲಚ್ ಔಟ್ರ್ ಅಣ್ಣ ಯಾರು ಅಲ್ಲೆಲ್ಲ ಇರ್ಬೇಕು ಗಾಡಿಯಲ್ಲಿ ನೋಡಿ. ಇವಾಗ ಕ್ಲಚ್ ಔಟ್ರು ಇವನು ಬಿಚ್ತಾವಣೆ, ಇವನೇನೆ ಮೊನ್ನೆ ಅದೇ ಗ್ರೀಸ್ ಎಲ್ಲ ಮಾಡಿಕೊಟ್ರಲ್ಲ ಅವನೇನೆ. ಕ್ಲಚ್ ಔಟ್ರು ಇವಾಗ ಬಿಚ್ಚಿ ಅದು ಹಾಕ್ಸ್ತೀನಿ.
ಕ್ಲಚ್ ಔಟ್ರು ಈಸ್ಕೊಂಡಿದ್ದೀನಿ. ಡೋರ್ ನೋಡ್ಕೊಳ್ಳಿ ಈ ಕಡೆ ಅಲ್ಲೈತೆ. ಇವಾಗ ಅದು ಹಾಕ್ಸೋದು. ಏನು ಕ್ಲಚ್ಚು ಫುಲ್ಲು ಸಿಗ್ನಲಲ್ಲೆಲ್ಲ ನಿಲ್ತೋಯ್ತು ಅಂದರೆ ತಿರ್ಸೋಕ್ಕೆ ಆಗೋಲ್ಲ. ಇಲ್ಲಾಂದರೆ ಎಲ್ಲಾದರೂ ಫಸ್ಟ್ ಗೇರಲ್ಲಿ ನಿಲ್ಲಿಸಿದ್ರೆ ಮೂನೇ ಆಗ್ತಾಯಿಲ್ಲ. ಮೂವ್ ಮಾಡಿ ಹಾಕಿದ್ರೂ ಆಗೋಲ್ಲ, ತಳ್ಳಿಬಿಟ್ಟು ಏನೇನೋ ಸರ್ಕಸ್ ಮಾಡಬೇಕು. ಅದಕ್ಕೆ ಇವಾಗ ಕ್ಲಚ್ ಔಟ್ರು ಚೇಂಜ್ ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಟೈಮು ಡಾಲರ್ ರಬ್ಬರ್ ರಿಲ್ಯಾಕ್ಸ್ನಲ್ಲ, ಇಲ್ಲೇ ಚೇಂಜ್ ಮಾಡಿಸ್ತಾ ಇರೋದು ಇವಾಗ. ಅಲ್ಲೈತಲ್ಲ ಒಳಗಡೆ ಬಿಚ್ತವನೆ. ಇದು ನಾವೇ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಬೇಡ? ಏನೋ ಮಾಡ್ಕೋಬೋದಾ? ಎಲ್ಲೆಲ್ಲೋ ಬಿಚ್ತವಣೆ, ಎಲ್ಲಂತ ನೋಡ್ಕೊಳ್ಳೋಣ ನಾವೇ. ನೆಕ್ಸ್ಟ್ ಟೈಮ್ ನಾವೇ ಹಾಕ್ಕೊಳ್ಳೋಣ. ಅಲ್ಲಿ ಮುಂದೆ ಬಿಚ್ಚಬೇಕು ಅನ್ಸುತ್ತೆ. ಮುಂದೆ ಬಿಚ್ತಾವ್ ನೋಡಿ. ಅಲ್ಲಿ ಬಿಚ್ಚಿ ಒಳಗಡೆಯಿಂದ ಎತ್ಕೊಂಡು ಆ ಕೇಬಲ್ಲು ಎತ್ತಿ ಬಿಸಾಕ್ಬಿಡ್ತಾರೆ. ಕೇಬಲ್ ಎತ್ತಿ ಬಿಸಾಕ್ಬಿಟ್ಟು ಇನ್ನು ಬೇರೆ ಕೇಬಲ್ ಹಾಕೋದು. ಅಲ್ಲೈತಲ್ಲ ಕೇಬಲ್ಲು, ಈ ಕೇಬಲ್ ಹಾಕ್ಕೊಡ್ತಾರೆ. ಇವಾಗ ನೋಡಿ ಈ ಥರ ಇದು ಬಂದೈತೆ. ನಮ್ದು ಇದರಲ್ಲಿ ಬಂದಿಲ್ಲ ಇದು ರಬ್ಬರು, ಬಟ್ ಅದರಲ್ಲಿ ರಬ್ಬರ್ ಐತಂತೆ. ಏನೋ ರಬ್ಬರ್ ಬರ್ತೈತೆ ಅಂತ ಹೇಳಿದ್ರು. ಬಿಚ್ಬಿಟ್ಟು ಅವ್ನು ನೋಡಿ ಇವಾಗ ಅದು ಹಾಕ್ಕೊಡ್ತಾರೆ. ಅದು ಇಲ್ಲಿ ನೋಡಿ, ಇಲ್ಲಿ ಐತಲ್ಲ ಇದು ಬಿಚ್ಚಬೇಕು. ಇಲ್ಲೈತೆ ನೋಡಿ, ಅದೇ ಕ್ಲಚ್ ಔಟ್ರ್ ಕೇಬಲ್ ಅಲ್ಲೈತೆ ನೋಡಿ. ಅದು ಫುಲ್ ನೀಟಾಗಿ ಬಿಚ್ಚಿ ಬೇರೆ ಕೇಬಲ್ ಹಾಕ್ಬೇಕು. ಇವಾಗ ರಬ್ಬರ್ ಬೇಡ ತಾನೇ? ಗೊತ್ತಾಯ್ತು ರಬ್ಬರ್ ಹಾಕಲ್ಲ ಅಂತ ಅವ್ರು ಕೊಟ್ಟವ್ರು. ಹಾಂ, ಏನಕ್ಕೆ ಸುಮ್ಮನೆ ವೇಸ್ಟ್ ಹೇಳ ಇದು. ಈ ಗಾಡಿಗೆ ಆಗಲ್ವಲ್ಲ, ಇದು ಕೊಟ್ಟವನಲ್ಲ, ಇದು ವೇಸ್ಟ್. ಸುಮ್ಮನೆ ಕೊಡ್ತಾನೆ ಅಷ್ಟೇ. ಇರಲಿ ಬಿಡು, ನೋಡ್ಕೋಣ ಯಾರಿಗಾದ್ರು ಕೊಟ್ಬಿಡೋಣ ಫ್ರೀಯಾಗಿ. ಏನಂತೀಯ? ಎಷ್ಟೊತ್ತಾಗುತ್ತೆ ಆಗೋದು? ಸ್ಮೂತ್ ಆಗುತ್ತೆ ತಾನೇ ಕ್ಲಚ್ಚು? ಗಾಡಿ ನಿಲ್ಲಿಸ್ಬಿಟ್ರೆ ಒಂದು ಹತ್ರ ಮೂನೇ ಆಗಲ್ಲ ಗೇರು. ಮೇಲ್ಗಡೆನೇನೋ ಈಗ ಫಸ್ಟ್ ಗೇರಲ್ಲಿ ನಿಲ್ಸಿರ್ತೀವಲ್ಲ, ಗಾಡಿ ಮೂನೇ ಆಗಲ್ಲ. ಗಾಡಿ ಆಫ್ ಆಗಿಬಿಡುತ್ತಲ್ಲ ಅವಾಗವಾಗ. ಆಫ್ ಆದಾಗ ಗೇರೆ ಹಾಕೋಕ್ಕಾಗಲ್ಲ. ಇದು ಕ್ಲಚ್ ಔಟ್ರ್ ಹೋಗೈತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಹಾಡಾಗಿರುತ್ತೆ ನೋಡಿ. ನೋಡು, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ರೆ ಆಗುತ್ತಲ್ಲ, ಸ್ಮೂತ್ ಆಗುತ್ತಲ್ಲ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಗೊತ್ತಾಯ್ತು ಬಿಡು ನಿಮ್ಮ ಬಿಸ್ನೆಸ್ ನನಗೆ. ಇದು ನೋಡಿ, ಇದು ಕಂಪ್ನಿಯಿಂದ ಕೊಟ್ಟಿರೋ ಶೋರೂಮಿಂದ. ಇವಾಗ ಇದು ಬಿಚ್ಚಿ ಇನ್ನೊಂದು ಇವಾಗ ಆಗ್ತಾ ಇರೋದಷ್ಟೇ. ಏನೊಂದು 5 ನಿಮಿಷದಲ್ಲಿ ಹಾಕ್ಕೊಡ್ತಾರಂತೆ. ಟೇಪ್ ಏನಕ್ಕೋ? ಟೇಪ್ ಏನಕ್ಕೆ? ಏನು ಇದು ಯೂಸ್ ಮಾಡ್ಬೇಕಾ ತಿರ್ಗಾ? ಓಹೋ, ಎಲ್ಕೊಳಕ್ಕೆ 1 ಲಕ್ಷ ಕಟ್ಬೇಕಂತ ಇದಕ್ಕೆ ಇವಾಗ. ಏನು ಉಲ್ಟಾ ಆಗ್ತಾವನಲ್ಲ, ಎಲ್ಲಿಗೂ ಉಲ್ಟಾ ಆಗ್ತಾನೆ. ಆಮೇಲೆ ಅವನು ಅಲ್ಲಿ ಎಲ್ಕೊಬ್ರ ಎಲ್ಲ ಹೇಳಿಬೇಕಾ? ಹಿಂದೆನಾ ಎಳಿತೀರಪ್ಪ. ಅವ್ನು ಪೊಲೀಸ್ನ ನಿದ್ದಾನೆ ಇವಾಗ. ಇವ್ರ ಕೇಸ್ ಆಗಿರೋದು ಗೊತ್ತಿಲ್ಲ. ಅಲ್ಲಿ ಹೇಳ್ಕೊ, ಫೈನ್ ಆಯ್ತಂತ ಇವಾಗ. ಅಲ್ಲಿ ಐತಲ್ಲ. ಎಲ್ಲಿ ಬ್ರೋ, ಬೆಳಗ್ಗೆ ಊಟ ಮಾಡ್ತಾ ಇಲ್ಲ? ಗೊತ್ತಾಯಿಲ್ಲ ಬ್ರೋ, ನಿಧಾನ ಬ್ರೋ, ಆಟ ಇರಲಿ. ಆಟ ಇರಲಿಲ್ಲ ಹತ್ತ. ಹಾಂ, ಗೊತ್ತಾಯ್ತು ರೆಡಿ. ಅಣ್ಣ ಬಂದ. ಗೊತ್ತಾಯಿಲ್ಲ, ಸಿಗಾಕೊಂಡಿರಂಗಿದೆ. ಬಂದಿಲ್ವೋ? ಇರು ಬ್ರೋ, ಇಲ್ಲಿ ಪಾಪ ಹೇಳ್ಕೊ. ಹೇಳಿ ತಡಿಯೋಣ. ಇರು ಬ್ರೋ. ಕ್ಲಚ್ ಔಟ್ರ್ ಹಾಕೋದು ಸ್ವಲ್ಪ ಕಷ್ಟನೇ ಐತೆ. ಈಸಿ ಅಂದ್ಕೊಂಡಿದ್ದೆ. ಅಲ್ಲಿ ಒಳಗಡೆ ಎಳೆದು ಹಾಕಬೇಕು. ಆ ಕೇಬಲ್ಗೆ ಜಾಯಿಂಟ್ ಮಾಡಿ ಆ ಕೇಬಲಿಂದ ಹಂಗೆ ಎಳಿತಾರೆ. ಇದು ನೋಡಿ, ಏನು ಗ್ರೀಸ್ ಏನಿಲ್ಲ. ಇದು ಈ ಕೇಬಲ್ ಇಲ್ಲ ಅಂದರೆ ಏನಿಲ್ಲ. ಸಾಕಂತೆ ಬಿಡು ಬ್ರೋ. ಟೇಪ್ ಹಾಕಿರೋದು ನೋಡಿ, ಏನಾಗಿಲ್ಲ, ಹಂಗೆ ಐತೆ. ಈ ಕೇಬಲ್ ಅಷ್ಟೇನಾ? ಒಂದ್ಕಿದ ಯೂಸ್ ಅಷ್ಟೇನಾ? ಇದು ರೆಡಿ ಮಾಡೋಕ್ಕಾಗಲ್ವಾ?
ತಗೊಂಡೋಗಿ ರೆಡಿ ಮಾಡ್ಕೊಂಡ್ಲಾ ಬ್ರೋ? ಕೇಬಲ್ ನೋಡು ಬ್ರೋ, ಕ್ಲಚ್ ಔಟ್ರಿಗೆ ಆಗುತ್ತೆ, ಎತ್ಕೊಂಡೋಗು. ಕ್ಲಚ್ ಔಟ್ರ್ ನಾವೇ ಹಾಕೋಬೋದಲ್ಲ, ಈಸಿ ಹೇಳು ಹಾಕೋದು. ಹಾಕ್ಕೊಂತೀನಿ ಬಿಡು, ಸಾಕು ಬಿಡು, ನಾನು ಇನ್ನೇನು ಹಾಕ್ಬಿಡ, ನಾನೇ ಹಾಕ್ಕೊಂತೀನಿ. ಏನದು ಎಳ್ದು ಅಲ್ಲಿ ಸೆಟ್ ಮಾಡ್ಬೇಕಷ್ಟೇ ಅಲ್ವಾ? ಸ್ಕ್ರೂ ಡ್ರೈವರ್ ಒಂದು ಇರಬೇಕು, ಟೇಪ್ ಇರಬೇಕು ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಇನ್ನೇನು ಬೇಕು ಟೂಲ್ಸು? ಸ್ಪಾನರು. ಅವ್ರವ್ರ ಕೆಲಸ ಅವರೇ ಮಾಡ್ಬೇಕು ಬಿಡ, ಆದರೆ ಎಮರ್ಜೆನ್ಸಿ ಇಟ್ಕೊಂಡಿರ್ಬೇಕು ಎಲ್ಲ ಅಂತ ಹೇಳೋದು ಅಷ್ಟೇ. ಯಾವ ಟೈಮಿಂಗು? ಹಾಂ ಸರಿ, ಇವಾಗ ಆಗ್ತಾವ್ರೆ ಕೇಬಲೆಲ್ಲ. ಇದು ಎಳ್ಕೊಂಡಿದ್ದಾಯಿತು, ಇವಾಗ ಇದು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಈ ಕೇಬಲ್ನ ಅಡ್ಜಸ್ಟ್ಮೆಂಟ್ ಮಾಡ್ತಂದರೆ ಮುಗಿದು, ಕ್ಲಚ್ ಔಟ್ರ್ ಹಾಕಿದ್ದು ಅಂತ ಅರ್ಥ. ಇರಿ, ಅಲ್ಲಿ ಕ್ಲಚ್ಚೆಲ್ಲ ಫಿಟ್ಟಿಂಗ್ ಮಾಡಿ ನಾನು ನಿಮಗೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು ಗುರು, ಯಪ್ಪ. ಮೊನ್ನೆ ಇರಲಿಲ್ಲ, ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು. ಹಾಕ್ತಾವೆ ನೀರು ಹಾಕಿದ್ಮೇಲೆ, ಕ್ಲಚ್ ಔಟ್ರ್ ಹಾಕಿಸ್ಮೇಲೆ ಆಮೇಲೆ ನಿಮಗೆ ಕ್ಲಚ್ ಹೆಂಗೈತೆ ಏನಂತ ತೋರಿಸ್ತೀನಿ, ಸರಿನಾ? ಕ್ಲಚ್ ಔಟ್ರ್ ಹಾಕಿಸ್ಮೇಲೆ ನಿಮ್ಗೆ ಸಿಗ್ತೀನಿ. ಇವಾಗ ಬಿಸಿಲೈತೆ ಗುರು, ಸಿಕ್ಕಾಪಟ್ಟೆ ಬಿಸಿಲೈತೆ, ಏನು ಮಾತಾಡೋಕ್ಕೂ ಆಗ್ತಾಯಿಲ್ಲ, ಸುಮ್ಮನೆ ಟೆನ್ಷನ್ ಆಗ್ಬಿಟ್ಟೈತೆ. ಸರಿ, ಅದು ಹಾಕ್ಕೊಂಡು ನಾನು ನಿಮ್ಗೆ ಸಿಗ್ತೀನಿ ರೀ. ಅಲ್ಲಿ ನೋಡಿ ಫ್ಲಾಗು ಬಸ್ ಮೇಲೆ ಹೆಂಗೆ ಅರ್ಥಾಯ್ತಂತ. ಓಕೆ, ಇದು ಹಾಕ್ಸ್ಕೊಂಡು ಸಿಗ್ತೀನಿ ರೀ. ಗೈಸ್ ಫಿಟ್ಟಿಂಗ್ ಆಯಿತು. ಏನು ಟೈಮು ಆಲ್ಮೋಸ್ಟ್ 12:20 ಬಾಯ್ ಬಾಯ್. ಇವಾಗ ಎಷ್ಟು 500 ರೂಪಾಯಿ ಕೊಟ್ಟೆ ಗುರು, ಇಲ್ಲೇ ಬಾಕ್ಸ್ ಇಸ್ಕೊಂಡು ಮಾಡಿಸಿದೆ. ಕ್ಲಚ್ ಔಟ್ರು ಇವಾಗೇನು ಪರವಾಗಿಲ್ಲ ಗುರು, ಇವಾಗೇನು ಓಕೆ. ಇದನ್ನು ಇನ್ನು ಕೆಲಸ ಮಾಡೋದು ಏನಂತ ನೋಡೋಣ. ಕೆಲಸ ಮಾಡೋ ಇಂಟ್ರೆಸ್ಟ್ ಅಂತೂ ನನಗಿಲ್ಲ, ಯಾಕಂದರೆ ಆರ್ಡ್ರ್ ಇಲ್ಲ, ಅದಕ್ಕೆ ನೋಡೋಣ. ಡ್ಯೂಟಿ ಆನ್ ಮಾಡಿಕ್ತೀನಿ, ಯಾವುದಾದ್ರೂ ಬಿದ್ದರೆ ಆರ್ಡ್ರ್ ಮಾಡ್ತೀನಿ, ಇಲ್ಲ ಮನೆ ಸೈಡ್ ಹೋಗ್ತೀನಿ, ಸರಿನಾ? ವೆಯ್ಟ್ ಮಾಡ್ತೀರಿ, ಯಾವುದೊಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ, ಸರಿನಾ? ಗುರು ಫಸ್ಟ್ ಆರ್ಡ್ರು ಒಂದು ಬಿದ್ದು ಡ್ರಾಪ್ ಮಾಡಿದೆ, ಇನ್ನೊಂದು ಬೀಳ್ತೈತೆ ಫಿಲಿಕ್ಸ್ ಮಾಲ್ಗೆ. ಎಲ್ಲ ಹೋಗೋ ಸೀನುಗಳೆಲ್ಲ ಹೋಗಪ್ಪ, ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ ಗುರು ಇವತ್ತು. ಕರ್ನಾಟಕ ರಾಜ್ಯೋತ್ಸವ ಇವತ್ತು, ಆದರೂ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ಫಸ್ಟ್ ಆರ್ಡ್ರು ಒಂದು 200 ರೂಪಾಯಿ ಡ್ರಾಪ್ ಮಾಡಿದೆ ನಮ್ಮ ಹತ್ರಲ್ಲಿ. 146 ರೂಪಾಯಿ ಪ್ಲಸ್ ಒಂದು 60 ರೂಪಾಯಿ ಕೊಟ್ಟರು, ಅವರೇ ಎಕ್ಸ್ಟ್ರಾ ಕೊಟ್ಟರು. 200 ರೂಪಾಯಿ ಟೋಟಲ್ಲು ಡ್ರಾಪ್ ಮಾಡಿದೆ. ವೆಯ್ಟ್ ಮಾಡ್ತಾ ಇದ್ದೀನಿ, ಆರ್ಡ್ರಿಗೆ ಮಾತ್ರ ಆರ್ಡ್ರೇ ಇಲ್ಲ. ಇಲ್ಲಿ ಇದರಲ್ಲಿದ್ದೀನಿ, ಬೀಳ್ತೈತೆ, ಬಟ್ ಅಂದರೆ ಅಲ್ಲೆಲ್ಲ ಕೊಡ್ತಾವನೆ, ಹತ್ರ ಕೊಡ್ತಾನೆ. 1 ಕಿಲೋಮೀಟ್ರು 1.5 ಕಿಲೋಮೀಟ್ರ್ ಹತ್ರ. ಪಿಕಪ್ ಮಾತ್ರ 2 ಕಿಲೋಮೀಟ್ರ್ ಕೊಡ್ತಾನೆ. ಸಿಕ್ಕಾಪಟ್ಟೆ ಬಿಸಿಲು ಗುರು ಇವತ್ತು ಮಾತ್ರ, ಯಪ್ಪ. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಬಿಸಿಲೈತೆ. ಹೊರ್ತೂರು ಕೊಡ್ತಾವನೆ, 160 ರೂಪಾಯಿ ಕೊಡ್ತಾವನೆ. ರ್ಯಾಪಿಡೋದಲ್ಲಿ ಒಂದು ಇಲ್ಲ, ನಮ್ಮ ಹತ್ರಲ್ಲಿ ಒಂದು ಡ್ರಾಪ್ ಮಾಡಿದೆ. ಊಬರಲ್ಲಿ ಕೊಡ್ತಾವನೆ. ಇಲ್ಲಿ ನೋಡಿ ಎಲ್ಲಿ ಕೊಡ್ತಾವನಂತ. ಓಕೆ, ವೆಯ್ಟ್ ಮಾಡೋಣ, ಯಾವುದಾದ್ರೂ ಒಳ್ಳೆ ಒಂದು ಆರ್ಡ್ರ್ ಎತ್ಕೊಂಡೆ ಸಿಗ್ತೀನಿ. 200 ರೂಪಾಯಿ ಮಾಡಿದ್ದೀನಿ, ಅದೇ ಕ್ಲಚ್ ಔಟ್ರು ಹೋಗಿರೋದಾದ್ರೂ ದುಡಿಯೋಣ ಅಂತ ಮಾಡ್ತಾ ಇರೋದು. ಇಲ್ಲಿ ನೋಡಿ ಪಿಕಪ್ ನೋಡಿ, 3 ಕಿಲೋಮೀಟ್ರ್ ಪಿಕಪ್ಪು, ಡ್ರಾಪ್ ನೋಡಿ 10 ಕಿಲೋಮೀಟ್ರು, 206 ರೂಪಾಯಿ ಕೊಡ್ತಾವೆ. ಇಂಟರ್ನ್ಯಾಷನಲ್ಲು ಈ ಕಡೆ ಮರತಲ್ಲದು. ಓಕೆ, ವೆಯ್ಟ್ ಮಾಡೋಣ, ಯಾವುದಾದ್ರೂ ಒಂದು ಆರ್ಡ್ರ್ ಎತ್ಕೊಳ್ಳೋಣ, ಸರಿನಾ? ಕರ್ನಾಟಕ ರಾಜ್ಯೋತ್ಸವ ಯಾವ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಿ ಏನಂತ ಒಂದು ಕಮೆಂಟ್ ಹಾಕಿರಿ. ನಾನಂತೂ ಫುಲ್ ಬಾವುಟ ಹಾಕ್ಕೊಂಡು ಫುಲ್ಲು ಸುತ್ತಾಡ್ತಾ ಇದ್ದೀನಿ. ನಾನಂತೂ ಈ ಥರ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಏನಂತ ಒಂದು ದಯವಿಟ್ಟು ಕೇಳಿ ಕಮೆಂಟ್ ಮಾಡಿರಿ, ಸರಿನಾ? ಇಷ್ಟು ಹೇಳ್ತಾ ನಾನು ಯಾವುದಾದ್ರು ಆರ್ಡ್ರ್ ಎತ್ಕೊಂಡೆ ನಿಮ್ಗೆ ಸಿಗ್ತೀನಿ ರೀ. ಗೈಸ್ ಇವಾಗ ಟೈಮ್ ನೋಡ್ಕೋಬೋದು, 6:30 ಆಯಿತು. ಅರ್ನಿಂಗ್ಸ್ ಹೇಳ್ತೀನಿ ಎಷ್ಟಂತ. ಗುರು ಇವತ್ತು ಆರ್ಡ್ರು ಇಲ್ಲ, ಅರ್ನಿಂಗ್ಸು ಮಾಡೋ ಮೂಡು ಇರಲಿಲ್ಲ. ಗ್ಯಾಸ್ಗಾದರೂ ಆಗಲಿ ಅಂತ ಗ್ಯಾಸಕ್ಕೆ ಮಾಡಿಕೊಂಡೆ, ಸರಿನಾ? 288 ಅದೇ ಕ್ಲಚ್ ಔಟ್ರ್ ಒಂದು ಹಾಕ್ಸ್ಕೊಂಡೆ ಇನ್ನು ಮನೆ ಕಡೆಗೆ ಬಂದೆ. ಆಲ್ಮೋಸ್ಟ್ ಇಷ್ಟೇ ಅರ್ನಿಂಗ್ಸು. ಕ್ಲಚ್ ಔಟ್ರ್ ಹಾಕ್ಕೊಂಡು ಅದು ಇದು ಕೆಲಸ ಆಗಲಿತ್ತು, ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಮತ್ತು ಫ್ಲಾಗ್ ನೋಡ್ಕೊಳ್ಳಿ, ಇವತ್ತೇ ಲಾಸ್ಟು, ಸರಿನಾ? ಓಕೆ, ಈ ವಿಡಿಯೋ ಇಷ್ಟು. ಇದ್ರ ಬಗ್ಗೆ ನೀವೇನಂತ ಕಮೆಂಟ್ ಹಾಕಿರಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.